ಅಂಕಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗುಡ್ಡದ ತೆರಕೆಯ ಗ್ರಾಮದ ಅಂಬೇಡ್ಕರ್ ನಗರದ ದಲಿತ ಕೇರಿಗೆ ಅಲ್ಲಿಯ ವಾಟರ್ಮ್ಯಾನ್ ಪರಮೇಶ್ ದಲಿತರಿಗೆ ನೀರು ಬಿಡುವುದಿಲ್ಲ ಎಂದು ಹೇಳುತ್ತಿದ್ದು, ಮೇಲಾಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಅವರಿಗೂ ಕೂಡ ಅಗೌರವ ತೋರುತ್ತಿದ್ದು ಜಿಲ್ಲಾಧಿಕಾರಿಗಳಿಗೆ ದೂರು ನೀಡುತ್ತಿದ್ದೇವೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ನಿವಾಸಿಗಳಿಗೆ ಅಲ್ಲಿ ಸುಮಾರು ಒಂದು 60ರಿಂದ 70 ಮನೆಗಳಿದ್ದಾವೆ. ಆ ಮನೆಗಳಿಗೆ ಪ್ರತಿದಿನ ನೀರು ಬಿಡಬೇಕಾದಂತಹ ಮೂಲಭೂತ ಸೌಕರ್ಯ ಕಲ್ಪಿಸಿಕೊಡ್ಬೇಕಾದಂತಹ ಪಂಚಾಯಿತಿಯ ವಾಟರ್ಮ್ಯಾನ್ ಆದಂತಹ ಏನು ಪರಮೇಶ್ ಎಂಬವನು ಮೇಲ್ವರ್ಗಕ್ಕೆ ಸೇರಿದವನು, ಇವನು ಪ್ರತಿದಿನ ನೀರು ಬಿಡ್ಕೊಡ್ತಿಲ್ಲ. ಗ್ರಾಮಸ್ಥರು ಹೋಗಿ ಯಾಕಪ್ಪ ನೀರು ಬಿಡ್ತಿಲ್ಲ ಅಂತ ಕೇಳಿದರೆ, ನಿಮ್ಮ ವಲಯರಿಗೆ ನಾನು ನೀರು ಬಿಡೋದಿಲ್ಲ, ನಾನು ಮೇಲ್ವರ್ಗಕ್ಕೆ ಮಾತ್ರ ನೀರು ಬಿಡೋವಂಥದ್ದು, ನಿಮ್ಮ ದಲಿತರನ್ನ ನೀರು ಬಿಡೋದಿಲ್ಲ ಅಂತೇಳಿ ಅವರಿಗೆ ಜಾತಿ ನಿಂದನೆ ಮಾಡಿರ್ತಾನೆ. ಹಾಗೆ ಈ ವಿಚಾರವಾಗಿ ಪಂಚಾಯತಿ ಪಿ ಡಿ ಅವ್ರಿಗೂ ಕೂಡ ಅವ್ರ ಗಮನಕ್ಕೆ ತಂದಂತಹ ಸಂದರ್ಭದಲ್ಲಿ ಪಿ ಡಿ ಅವರು ಕೂಡ ಅವ್ರನ್ನ ಕರೆಸಿ ತಿಳುವಳಿಕೆ ಹೇಳಿರ್ತಾರೆ. ಆದರೂ ಕೂಡ ಪಿ ಡಿ ಅವರು ಕೂಡ ಕೇರ್ ಮಾಡಿದ ರೀತಿಯಲ್ಲಿ ಮತ್ತು ನಮ್ಮ ಇ ಒ ಸಾಹೇಬ್ರಿಗೂ ಯಾವುದೇ ರೀತಿಯಲ್ಲಿ ಬೆಲೆ ಕೊಡದ ರೀತಿಯಲ್ಲಿ ಅವನು ದಬ್ಬಾಳಿಕೆ ತೋರ್ತಾ ಇದ್ದಾನೆ. ಈ ವಿಚಾರವಾಗಿ ನಮ್ಮ ಎಲ್ಲ ಗ್ರಾಮಸ್ಥರುಗಳು ಏನು ಅಂಕಪುರದ ಪಂಚಾಯತ್ ಸೇರಿದಂತಹ ತೆರನೆ ಗ್ರಾಮದ ಅಂಬೇಡ್ಕರ್ ನಗರದ ನಿವಾಸಿಗಳು ಈ ವಿಚಾರವಾಗಿ ಡಿ ಸಿ ಮೇಡಮ್ಗೆ ಇವತ್ತು ಮನವಿ ಕೊಡಕ್ಕೆ ಬಂದಿದ್ದೀವಿ. ಅವನನ್ನು ತಕ್ಷಣ ಏನು ಪರಮೇಶ್ ಇದ್ದಾನೆ, ಆ ಪರಮೇಶ್ವರನ್ನ ತಕ್ಷಣಕ್ಕೆ ಅವನ ಮೇಲೆ ಜಾತಿ ನಿಂದನೆಯಲ್ಲಿ ದೂರು ದಾಖಲಾಗಬೇಕು ಮತ್ತು ಅವನನ್ನು ಅಮಾನತುಗೊಳಿಸಬೇಕು. ಹಾಗೆ ಕಾನೂನಲ್ಲಿ ಅವನಿಗೆ ಶಿಕ್ಷೆಗಳು ಒಳಪಡಿಸಬೇಕು ಅಂತೇಳಿ ನಾವು ಈ ಮೂಲಕ ಒತ್ತಾಯ ಮಾಡ್ತಾಯಿದ್ದೀವಿ. ನಮ್ಮ ಜೊತೆಯಲ್ಲಿ ನಮ್ಮ KRS ಪಕ್ಷದವರು ಕೂಡ ನಮ್ಮ ಜೊತೆ ಕೈ ಜೋಡಿಸಿರ್ತಾರೆ. ಹಾಗೆ ನಿವಾಸಿಗಳಾದಂತಹ ನಮ್ಮ ಶೇಖರ್ ಇರ್ಬೋದು, ನಮ್ಮ ಚಿಕ್ಕಣ್ಣರಿರ್ಬೋದು, ಗ್ರಾಮಸ್ಥರು ಎಲ್ಲರೂ ಸೇರ್ಕೊಂಡು ಇವತ್ತು ಈ ವಿಚಾರವಾಗಿ ಡಿ ಸಿ ಅವರಿಗೆ ಮನವಿ ಕೊಡಕ್ಕೆ ಬಂದಿರ್ತೀವಿ. ಈ ಮನುಷ್ಯ ಪರಮೇಶ್ವರ್ ಎಂಬವನು ಇವತ್ತೊಂದು ದಿವಸ ಅಲ್ಲ, ಪ್ರತಿದಿನ ಇವತ್ತು ಸುಮಾರು ಒಂದು 5-6 ತಿಂಗಳಿಂದನೂ ಕೂಡ ಇವನು ಜನಗಳಿಗೆ ಇದೇ ರೀತಿಯಲ್ಲಿ ದಬ್ಬಾಳಿಕೆ ದೌರ್ಜನ್ಯ ಮಾಡಿಕೊಂಡು ಜನಗಳಿಗೆ ನೀರು ಬಿಡಿದ ರೀತಿಯಲ್ಲಿ ತಾರತಮ್ಯ ಎಸೆದಿದ್ದಾನೆ. ಹಾಗೆ ದಯಮಾಡಿ ಅವನಿಗೆ ಶಿಕ್ಷೆ ಆಗಬೇಕು, ಅವನು ಅಮಾನತುಗೊಳಿಸಬೇಕು, ಅವನನ್ನು ಕೆಲಸದಿಂದ ಇವತ್ತೇ ವಜಾಗೊಳಿಸಬೇಕು ಅಂತೇಳಿ ನಾನು ಮನೆ ಜಿಲ್ಲಾಧಿಕಾರಿಗಳಿಗೆ ಗಮನಕ್ಕೆ ತಂದಿಲ್ವಾ? ಪಿ ಡಿ ಒ ಗಮನಕ್ಕೆ ತಂದರೂ ಕೂಡ ಪಿ ಡಿ ಅವರು ಕೂಡ ಅವ್ನು ಕರೆಸಿ ತಿಳುವಳಿಕೆ ಹೇಳಿರ್ತಾರೆ. ಈ ರೀತಿ ಮಾಡಬಾರ್ದಪ್ಪ, ನಿನ್ನ ಮೇಲೆ ಈ ರೀತಿ ನಡವಳಿಕೆ ನಡ್ಕೋಬಾರ್ದು ಅಂತ ಹೇಳಿದ್ರು ಕೂಡ ನೀನು ಯಾರಪ್ಪ ನನಗೆ ಹೇಳೋಕ್ಕೆ, ನಾನು ಹಿಂಗೇನೆ ಮಾಡೋದು ಅಂತೇಳ್ಬಿಟ್ಟು ಅವನು ಯಾವುದೋ ಒಂದು ರಾಜಕೀಯದಲ್ಲೋ ಅಥವಾ ಹಣಕಾಸಿನಲ್ಲೋ ಏನೋ ಒಂದು ಅವನನ್ನು ದಬ್ಬಾಳಿಕೆ ತೋರಿಸ್ಕೊಂಡು ಏಕವಚನದಲ್ಲಿ ಪಿ ಡಿ ಅವರು ಕೂಡ ಅವನಿಗೆ ನಿಂದನೆ ಮಾಡಿರ್ತಾರೆ ಅಂತೇಳಿ ಮಾಹಿತಿ ಇದೆ. ಹಾಗೆ ಇ ಒ ಸಾಹೇಬರು ಕೂಡ ನಾವು ದೂರು ಕೊಟ್ಟಿರ್ತೀವಿ. ಇ ಒ ಸಾಹೇಬರು ಕೂಡ ಅವನಿಗೆ ಕರೆಸಿ ಹೇಳ್ತೀವಿ ಅಂತ ಹೇಳಿದ್ರೆ ಹೊರತು ಯಾವುದೇ ರೀತಿ ನಮ್ಮ ಕ್ರಮ ಆಗಿಲ್ಲ. ದಯಮಾಡಿ ನಾವು ಒತ್ತಾಯ ಮಾಡ್ತಿರೋದಿಷ್ಟೇ, ಅವನಿಗೆ ನಮ್ಮ ದಲಿತರಿಗೆ ಮಾಡಿದಂತಹ ಅನ್ಯಾಯ ಮತ್ತು ದೌರ್ಜನ್ಯಕ್ಕಾಗಿ ಅವನಿಗೆ ಜಾತಿ ನಿರ್ಣಯದಲ್ಲಿ ಅವನಿಗೆ ದೂರು ದಾಖಲಾಗಬೇಕು. ಹಾಗೆ ಅವನಿಗೆ ಒಂದು ಇವತ್ತಿನಿಂದನೇ ಅವನಿಗೆ ಕೆಲಸದಿಂದ ವಜಾಗೊಳಿಸಬೇಕು ಅಂತ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಸರ್, ಇದು ಪೊಲೀಸ್ ತೆರಣ ನಿವಾಸಿ ನಮಗೆ ನೀರು ಕೊಡೋದಕ್ಕೆ ಪರಮೇಶ್ ಅವರು ಭಾರಿ ಅಡ್ಡಿಪಡಿಸ್ತಾ ಇದ್ದಾರೆ. ಎರಡನೇ ದಿನ ಪಿ ಡಿ ಒಗೂ ಗಮನಕ್ಕೆ ಹೋಗಿದ್ವಿ. ಅವ್ರ ಗಮನ ತಂದು ಪಿ ಡಿ ಒಗೆ ಹೇಳಿದ್ರು ಕೂಡ ಪಿ ಡಿ ಒಗೆ ಅಲ್ಲೇ ನೀನು ಯಾವನ ಹೇಳೋಕ್ಕೆ ನಾವು ಮಾಡ್ತಲಿ ಮತ್ತು ಇ ಸಿ ಒ ಸರಿಗೆ ಫೋನ್ ಮಾಡಿಕೊಟ್ಟವ್ರೆ, ಅವರಿಗೂ ಏಕವಚನದಲ್ಲೇ ಮಾತಾಡೋನೆ. ಮತ್ತು ಪೊಲೀಸ್ನವರು ಯಾಕಪ್ಪ ಹಿಂಗೆ ಮಾತಾಡ್ತಿ ಅಂತವ್ರು ಪೊಲೀಸ್ ಮೇಲೆ ಕೈ ಮಾಡಕ್ಕೆ ಹೋಗ್ಯಾನೆ. ಅವನು ಪೊಲೀಸ್ನವ್ರ ಮೇಲೆ ದೌರ್ಜನ್ಯ ಮಾಡ್ತಾನೆ. ಇವನು ಸೇರ್ಕೋಬೇಕಾದ್ರೆ ಅಷ್ಟೇ ದುಡ್ಡು ಕೊಟ್ಟು ಸೇರ್ಕೊಂಡಿರೋದು, ಯಾವುದೇ ಥರದ ಇವನು ಇದ್ರ ಕರೆದು ಸೇರ್ಕೊಂಡಿಲ್ಲ. SC ಅವರಿಗೆ ನೀರು ಕೊಡಲ್ಲ, ಮೇಲ್ವರ್ಗದವ್ರಿಗೆ ಕೊಡ್ತೀವಿ. ಅಂಕಪುರದಲ್ಲಿ ಸರ್, ಅಂಕಪುರದವ್ರು 4-5 ಮನೆಗೆ ಅದೇ ಕೆಟಗಿರಿಯವರು ಊರಲ್ಲಿ ಅವ್ರಿಗೆ ಕೊಡ್ತಾವ್ರೆ ನೀರು. ಅದೇ ತಳಗಡೆ ನಮ್ಮೊಂದು ಕರೆಕ್ಟಾಗಿ ಇನ್ನೂ 200 ಮೀಟ್ರ್ ಹಾಕಲ್ಲ ಸರ್. ನಾವು SC ಅವ್ರು ಇದ್ವಿ, ನಮಗೆ SC ಅವ್ರಿಗೆ 8 ಮನೆ ನೀರು ಕೊಡ್ತಾಯಿಲ್ಲ. ಅವ್ನು ಹೇಳೋದು ಇಷ್ಟೇ, SC ಅವ್ರಿಗೆ ನೀರು ಕೊಡಲ್ಲ. ಎಷ್ಟು ದಿನದಿಂದ ಈ ಪ್ರಾಬ್ಲಮ್? 8 ವರ್ಷ 9 ವರ್ಷದಿಂದ ಇದೇ ಇದು ಸರ್. ನೀವು ನೀರಿಗೂ ಏನು ವ್ಯವಸ್ಥೆ ಮಾಡಿ ಸರ್? ನಮ್ಮ ನೀರು ಬಾವಿಗಳೇ ಇದೆ ಸರ್, ಅದರಲ್ಲಿ ಕರೆಂಟ್ ಇರಲ್ಲ. ನಮ್ಮ ನಿರಂತರ ಜೊತೆ ಅಲ್ಲ ಸರ್, ಯಾವಾಗ ಬೇಕಾದ್ರೆ ಬರುತ್ತೆ ಹೋಗುತ್ತೆ, ಮತ್ತು ಪೀಜ್ ಹೋಗುತ್ತೆ. ಇವಾಗ ಮೊನ್ನೆ ಈಗ ಒಂದು 2-3 ದಿವಸದಲ್ಲಿ ಪೀಜ್ ಹೋಗಿದೆ ಸರ್. ಅಂಕಪುರದಲ್ಲೋ ಗೆರ್ಕೆ ಬಂದಿದ್ದೀವಿ ಕುಡಿಯೋಕ್ಕೆ ನೀರಿಗೆ ಸಮಸ್ಯೆ 8-9 ವರ್ಷದಿಂದಲೂ ನಮಗೆ ಇದೇ ಸಮಸ್ಯೆ ಆಗಿರೋದು. ಪಂಚಾಯತಿಗೆ ಪ್ರತಿ ವರ್ಷವೂ ನಾನು ಮನವಿ ಕೊಟ್ಟಿದ್ದೀನಿ. ಇವರು ಗ್ರಾಮ ಪಂಚಾಯತಿ ಮೆಂಬರು ಇವರು ಹೇಳಿದ್ದಾರೆ, ಅವ್ರ ಅಧ್ಯಕ್ಷರು ವಸತಿ ಅಧ್ಯಕ್ಷರಾಗಿದ್ದರು, ಅವರು ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಪಂಚಾಯತಿಯಲ್ಲಿ ಯಾವುದೂ ನಮಗೆ ಸವಲತ್ತು ಕೊಡ್ತಾಯಿಲ್ಲ. ನಮಗೆ SC ಅವರಿಗೆ ಕಡೆಗಣಿಸ್ತಾವ್ರೆ ಸರ್. ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದೀರಾ? ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದೀವಿ ಸರ್. ಅವರು ಪರ್ಮಿಷನನ್ನು ನಿಷ್ಕರ್ಷವಾಗಿ ಅವನು ಸಸ್ಪೆಂಡ್ ಆಗಬೇಕು. ಈಗ ಜಿಲ್ಲಾಧಿಕಾರಿಗೆ ಮನವಿ ಕೊಡ್ತಿದ್ದೀವಿ ಸರ್. ಇವತ್ತು ಸೋಮವಾರದೊಳಗಡೆ ಇದಕ್ಕೆ ಉತ್ತರ ಕೊಡಲಿಲ್ಲ ಅಂದರೆ ಸೋಮವಾರ ಇಲ್ಲಿ ಜಿಲ್ಲಾಧಿಕಾರಿಗೆ ಮುಂದೆನೇ ಉಗ್ರವಾದ ಹೋರಾಟ ಮಾಡ್ತೀವಿ ಸರ್.